ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವಾ ನೀತಿರ್ಮತಿರ್ಮಮ. ಕುರುಕ್ಷೇತ್ರದಲ್ಲಿ ಕೌರವ ಮತ್ತು ಪಾಂಡವರು ಯುದ್ಧಕ್ಕಾಗಿ ಸನ್ನದ್ಧರಾಗಿದ್ದಾರೆ. ತನ್ನ ಬಂಧುಗಳು ತನ್ನ ಶತ್ರು ಸೈನ್ಯದಲ್ಲಿ ಇರುವುದನ್ನು ಮತ್ತೆ ಉಭಯ ಸೈನ್ಯಗಳಲ್ಲಿ ಹತ್ಯೆಗೀಡಾಗುವವರು ಎಲ್ಲರೂ ತಮ್ಮವರೇ ಅನ್ನೋದನ್ನು ನೋಡಿ ಅರ್ಜುನನಿಗೆ ಅದನ್ನು ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ದುಃಖದಿಂದ ನನಗೆ ಈ ಯುದ್ಧವೇ ಬೇಡ ಅಂತ ಶಸ್ತ್ರ ಕೆಳಗಿಟ್ಟು ಬಿಟ್ಟ. ಆಗ ಕೃಷ್ಣ ಅವನಿಗೆ ತತ್ವಬೋಧನೆ ಮಾಡಲಿಕ್ಕೆ ತೊಡಗಿದ. ಆತ್ಮ ಅಂತೂ ಯಾವತ್ತೂ ನಿತ್ಯವೇ, ಶರೀರ ನಿತ್ಯ ಅಲ್ಲದೇ ಇರಬಹುದು, ಆದರೆ ಮತ್ತೆ ಮತ್ತೆ ಹುಟ್ಟಿ ಸಾಯುವಂಥದ್ದಿದು. ಆದ್ದರಿಂದ ಆತ್ಮದ ನಾಶಕ್ಕಾಗಿಯೂ ನೀನು ಚಡಪಡಿಸುವುದು ಬೇಕಾಗಿಲ್ಲ, ಮತ್ತೆ ಈ ಶರೀರದ ನಾಶಕ್ಕಾಗಿಯೂ ಕೂಡ ನೀನು ಚಡಪಡಿಸುವುದು ಬೇಕಾಗಿಲ್ಲ ಅಂತ ಅವನಿಗೆ ಬೋಧನೆ ಮಾಡಿದ. ಇದೊಂದು ಭಗವಂತನ ಪೂಜೆ ಅಂತ ತಿಳಿದು ಉಪಾಸನೆ ಮಾಡೋ. ಜಗತ್ತಿನಲ್ಲಿ ನಮ್ಮ ಶತ್ರುಗಳಿರಲಿ, ಮಿತ್ರರಿರಲಿ, ಬಂಧುಗಳಿರಲಿ, ಪ್ರತಿಯೊಬ್ಬರು ಕೂಡ ಭಗವಂತನ ಪ್ರತಿಬಿಂಬರು ಮತ್ತೆ ಭಗವಂತನ ವಿಗ್ರಹಗಳೇ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪೂಜಾ, ಎಲ್ಲರಿಗೂ ಒಂದೇ ರೀತಿ ಪೂಜಾ ಅಲ್ಲ. ಶತ್ರುಗಳಲ್ಲೂ ಭಗವಂತ ಇದ್ದಾನೆ. ಶತ್ರುಗಳನ್ನು ಸದೆ ಬಡಿಯುವ ಮೂಲಕ ಅವರು ಯಾವ ಅಧರ್ಮವನ್ನು ಪ್ರೋತ್ಸಾಹಿಸಿದ್ದಾರೆ ಆ ಅಧರ್ಮವನ್ನು ದಮನಿಸುವುದರ ಮೂಲಕ ಶತ್ರುಗಳಲ್ಲಿರುವ ಭಗವಂತನ ಪೂಜಾ ಮಾಡಬೇಕು. ಜ್ಞಾನಿಗಳು ನಮ್ಮ ಎದುರಿಗೆ ನಮ್ಮ ಜೀವಮಾನದಲ್ಲಿ ನಮಗೆ ಸಂಪರ್ಕಕ್ಕೆ ಬಂದಾಗ ಅವರಲ್ಲಿರುವ ಭಗವಂತನನ್ನು ಮೆಚ್ಚಿಸುವುದು ಹೇಗೆ ಅಂದರೆ ಜ್ಞಾನಿಗಳನ್ನು ಗೌರವಿಸುವುದರ ಮೂಲಕ. ಹೀಗೆ ಒಂದೊಂದು ಕಡೆ ಇರುವ ಭಗವಂತನಿಗೆ ಒಂದೊಂದು ರೀತಿ ಪೂಜಾ, ಎಲ್ಲ ಕಡೆನೂ ಒಂದೇ ರೀತಿಯಾದ ಪೂಜಾ ಅಲ್ಲ ಅಂತನ್ನೋದನ್ನ ಈ ಹಿಂದೆ ನೋಡಿದ್ದೇವೆ. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತೌ ನವಿಜಾನೀತೋ ನಾಯಂ ಹಂತಿ ನಹನ್ಯತೆ ಅಂತ 2ನೇ ಅಧ್ಯಾಯದ 19ನೇ ಶ್ಲೋಕ. ಈ ಜಗತ್ತಿನಲ್ಲಿ ನಮ್ಮ ಸುತ್ತಮುತ್ತಲಿನ ಆಗು ಹೋಗುಗಳನ್ನು ನಾವು ಗಮನಿಸಬೇಕು. ಈ ಜೀವನನ್ನ ಕೊಲ್ಲಬಹುದು ಅಂತ ಯಾರು ತಿಳ್ಕೊಂಡಿದ್ರೆ, ಜೀವ ಮತ್ತೆಂದು ಹುಟ್ಟಿ ಬರದಂತೆ ಅವನನ್ನು ನಾಶ ಮಾಡ್ತೀನಿ ಅಂತ ಯಾರು ತಿಳಿದಿದ್ರೆ ಅದು ತಪ್ಪೆ. ಮತ್ತೆ ಅವನನ್ನು ಕೊಲ್ತೀನಿ ಅಂತ ಯಾರು ತಪ್ಪು ತಿಳ್ಕೊಂಡಿದ್ರೆ ಅದು ತಪ್ಪು. ಜಗತ್ತಲ್ಲಿ ಯಾರೋ ಒಬ್ಬ ಸಾಯ್ತಿರ್ತಾನೆ, ಇನ್ನೊಬ್ಬ ಯಾರೋ ಕೊಲ್ತಿರ್ತಾನೆ, ಅದನ್ನು ನೋಡುವವರು ಮತ್ತೆ ಯಾರೋ ಇರ್ತಾರೆ. ಈ 3 ಜನರನ್ನು ಉದ್ದೇಶಿಸಿ ಹೇಳಿದ ಶ್ಲೋಕ ಇದು. ಈಗ ಒಂದಲ್ಲ ಒಂದು ಬಾರಿ ಜೀವಮಾನದಲ್ಲಿ ನಮಗೆ ಸಾವು ಬರಬಹುದು, ನಾವೇ ಯಾರನ್ನ ಕೊಲ್ಲುವಂಥ ಪ್ರಸಂಗ ಬರಬಹುದು, ಬರದೇ ಇರಬಹುದು. ಯಾವುದಾದ್ರು ಯುದ್ಧಕ್ಕೆ ಹೋದ್ರೆ ಅಂತ ತುರ್ತು ಪರಿಸ್ಥಿತಿಗಳಲ್ಲಿ ನಮ್ಮಿಂದ ಇನ್ನೊಬ್ಬರ ಸಾವು ಘಟಿಸಬಹುದು. ಅಥವಾ ನಾವಂತೂ ಸಾಯುವುದೇ, ನಾವು ಯುದ್ಧಕ್ಕೆ ಹೋಗ್ಲಿ ಬಿಡ್ಲಿ ನಾವಂತೂ ಸಾಯುವುದೇ. ಮತ್ತೆ ಒಟ್ಟಾರೆ ಜೀವನ ಅಂತನ್ನೋದೇ ಒಂದು ಸಂಗ್ರಾಮ. ನಾವು ಯಾರು ಯುದ್ಧಕ್ಕೆ ಹೋಗದೇ ಇರಬಹುದು, ಗಡಿಗಳಲ್ಲಿ ಶಸ್ತ್ರ ಹಿಡಿದು ಕಾವಲು ಕಾಯದೇ ಇರಬಹುದು, ಆದರೆ ನಮ್ಮ ಜೀವಮಾನದಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ, ನಮ್ಮ ಓಡಾಟ, ನಾವು ಆಹಾರ ತಿನ್ನುವುದು, ನಾವೇನು ಕೃಷಿ ಮಾಡ್ತೀವಿ, ಅಲ್ಲೆಲ್ಲ ಅನೇಕ ಜೀವಗಳು ನಮ್ಮಿಂದ ಹತ್ಯೆಗೊಳಗಾಗ್ತವೆ. ಇದನ್ನು ನಾವು ಗಮನಿಸೋದಿಲ್ಲ. ನಾವೇನು ತಿಳ್ಕೊಂಡಿರ್ತೀವಿ, ನಾವು ಬಹಳ ಸಾಧುಗಳು, ಸಜ್ಜನರು, ಯಾರಿಗೂ ತೊಂದರೆ ಕೊಟ್ಟವರಲ್ಲ ಅಂತ ಹೇಳ್ತಿರ್ತೇವೆ. ಆದರೆ ಮೂಲಭೂತವಾಗಿಯೇ ಮನುಷ್ಯ ತನ್ನ ಬದುಕಿಗಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟೇ ಬದುಕುವವನು. ಈ ಜಗತ್ತಿನಲ್ಲಿ ನಾವು ಇರುವ ತನಕ, ಭಗವಂತನ ಪಾದವನ್ನು ಸೇರುವ ತನಕವೂ ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಹಾಭಾರತ ಅದನ್ನು ಹೇಳ್ತದೆ, ಅದ್ರೋಹೇಣ ಇವ ಭೂತಾನಂ ಅಲ್ಪದ್ರೋಹೇಣವಾ ಪುನಃ ಅಂತ. ನಿನಗೆ ಸಾಧ್ಯ ಆದರೆ ಯಾರಿಗೂ ದ್ರೋಹ ಮಾಡದಂತೆ ಬದುಕುವ ಪ್ರಯತ್ನ ಮಾಡು. ಅದಾಗದೆ ಹೋದರೆ ಅಲ್ಪದ್ರೋಹೇಣವಾ ಪುನಃ, ಎಷ್ಟು ಕಡಿಮೆ ದ್ರೋಹವೋ ಅಷ್ಟು ಕಡಿಮೆ ದ್ರೋಹ ಮಾಡಿ ಬದುಕುವ ಪ್ರಯತ್ನ ಪಡುವಂತ. ಇದು ನಮಗೆಲ್ಲ ಗೊತ್ತಿದ್ದೇ ಇದೆ. ನಾವು ಬೆಳಗಾಗಿ ಎದ್ದು ಭೂಮಿ ಮೇಲೆ ಕಾಲಿಡ್ತೇವೆ, ಅದೆಷ್ಟೋ ಸೂಕ್ಷ್ಮ ಜೀವಾಣುಗಳು ಇರ್ತವೆ. ಅವೆಲ್ಲ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಸೂಕ್ಷ್ಮ ದರ್ಶಕ ಯಂತ್ರಕ್ಕೆ ಮಾತ್ರ ಕಾಣಿಸುವಂತ ಇರ್ತವೆ. ಅವು ನಮ್ಮ ಕಾಲು ಇಟ್ಟಾಗ, ನಾವು ಸಂಚಾರ ಮಾಡಿದಾಗ, ನಾವು ಕೃಷಿ ಮಾಡಿದಾಗ, ಹೊಟ್ಟೆಪಾಡಿಗಾಗಿ ಕೃಷಿ ಮಾಡಬೇಕು. ಮನುಷ್ಯ ಆ ಕೃಷಿ ಮಾಡಿದ್ದನ್ನು ಉಪಯೋಗಿಸಿ ಆಹಾರ ಸಂಪಾದನೆ ಮಾಡ್ಕೋತಾನೆ. ಅವನು ಮಾಂಸಾಹಾರಿಯೇ ಆಗಿರಲಿ, ಸಸ್ಯಾಹಾರಿನೇ ಆಗಿರಲಿ, ಎಲ್ಲ ಕಡೆ ಎಲ್ಲ ಸಸ್ಯಗಳಲ್ಲಿಯೂ ಪ್ರಾಣಿಗಳಲ್ಲಿಯೂ ಜೀವ ಇದೆ. ನಾವು ನಮ್ಮ ಜೀವನಕ್ಕಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟೇ ಬದುಕ್ತೇವೆ. ಯಾವತ್ತು ತೊಂದರೆ ಕೊಡದೇನೆ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಾಚೀನ ಕಾಲದ ಮುನಿಗಳು ಅದಕ್ಕಾಗಿಯೇ
ಗಿಡದ ಎಲೆಗಳನ್ನು ಮಾತ್ರ ತಿಂತಿದ್ರಂತೆ. ಅದು ಏನು, ಈ ಗಿಡದ ಎಲೆಗಳು ಗಿಡದಲ್ಲಿದ್ದಾಗ ಹಸಿರಾಗಿರ್ತಾವಲ್ಲ ಅದನ್ನು ತಿನ್ನೋದಲ್ಲ, ಅವು ತಾವಾಗಿ ಉದುರಿ ಬಿದ್ದಾಗ ಅದನ್ನು ತಿಂತಿದ್ರಂತೆ. ಆ ಗಿಡಕ್ಕೇನು ನಮ್ಮಿಂದ ಧಕ್ಕೆ ಆಗಬಾರ್ದು. ಅಷ್ಟು ಪ್ರಮಾಣದ ಅಹಿಂಸೆಯನ್ನು ಆಚರಣೆ ಮಾಡಿದಂತಹ ಮುನಿಗಳು ನಮ್ಮ ದೇಶದಲ್ಲಿ ಹಿಂದೆ ಇದ್ರು, ಈಗೂ ಇದ್ದಾರೆ, ಮುಂದೆಯೂ ಅಂಥ ಜ್ಞಾನಿಗಳು ಇರ್ತಾರೆ. ಆದರೆ ಅಷ್ಟು ದೊಡ್ಡದ ಅಹಿಂಸಾ ವ್ರತವನ್ನು ಅಹಿಂಸಾ ಪರಮಃ ಧರ್ಮ ಅಂತ ಆಚರಣೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಒಂದಲ್ಲ ಒಂದು ರೀತಿಯಾದ ಹಿಂಸೆ ನಮ್ಮಿಂದ ನಡೆದೇ ನಡೀತದೆ. ಯಾವುದ್ಯಾವುದೋ ಪ್ರಾಣಿಗಳನ್ನು ನಾವು ಸಂಚಾರ ಮಾಡುವಾಗ ಕೊಲ್ಲುತ್ತೇವೆ, ಕೃಷಿ ಮಾಡುವಾಗ ಕೊಲ್ಲುತ್ತೇವೆ, ಆಹಾರ ಬೇಯಿಸುವಾಗ ಎಲ್ಲ ಸಂದರ್ಭದಲ್ಲೂ ಹತ್ಯೆ ಮಾಡೇ ಮಾಡ್ತಿರ್ತೇವೆ. ಆದರೆ ಆ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕು, ಕೊಲ್ಲುವವರು ಯಾರು? ಆ ಕೊಲ್ಲಿಕ್ಕೆ ನಾವು ಉಪಕರಣ ಹೌದು, ಆದರೆ ಆ ಪ್ರತಿಯೊಂದು ಜೀವ ಅದರ ಶರೀರ ಹೋಯಿತು, ಅದರ ಆತ್ಮಕ್ಕೇನೂ ಧಕ್ಕೆ ಆಗಲಿಲ್ಲ. ಮತ್ತೆ ಅದು ಮತ್ತೆ ಹುಟ್ಟೋದಿಲ್ಲ ಅಂತಲ್ಲ, ಯಾವ ಜೀವ ಇವತ್ತು ಸತ್ತಿತ್ತು ಅದು ಮತ್ತೊಂದು ಶರೀರವನ್ನು ತಳೆದು ಮತ್ತೆ ಹುಟ್ಟೇ ಹುಟ್ಟುತ್ತದೆ. ಮತ್ತೆ ಆ ಜೀವಕ್ಕೆಂದೂ ನಾಶ ಇಲ್ಲ. ಯಾರಾದರೂ ನಾಸ್ತಿಕರಾದವರು ಈ ಜೀವ ಹಿಂದೂ ಹುಟ್ಟಿರಲಿಲ್ಲ ಮುಂದೂ ಹುಟ್ಟೋದಿಲ್ಲ, ಈ ಜೀವಕ್ಕಿರೋದು ಇದೊಂದೇ ಜನ್ಮ, ಈಗೇನು ಹುಟ್ಟಿದೆ ಹುಳ ಹುಪ್ಪಡಿಯಾಗಿಯೋ ನಾಯಿಯಾಗಿಯೋ ಪಶು ಪಕ್ಷಿ ಪ್ರಾಣಿಯಾಗಿಯೋ ಮನುಷ್ಯನಾಗಿಯೋ ಇದೇ ಒಂದು ಜನ್ಮ ಅಂತ ತಿಳಿದಿದ್ರೆ ಅದು ತಪ್ಪು, ಅದು ಅಜ್ಞಾನವೇ. ಜೀವಕ್ಕೆ ಹಿಂದೂ ಜನ್ಮ ಇತ್ತು, ಮುಂದೂ ಜನ್ಮ ಇದೆ, ಈಗಲೂ ಜನ್ಮ ಇದೆ. ಆದ್ರಿಂದ ಆ ಜೀವವನ್ನು ನೀವು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೊಂದೆ ಅಂತ ಯಾರು ತಿಳ್ಕೊಂಡಿದ್ರೆ ಅದು ತಪ್ಪೇ. ಅನೇಕ ಬಾರಿ ನಾವು ಯಾವುದೋ ಒಂದು ಯುದ್ಧದಲ್ಲಿ ಭಾಗವಹಿಸಿದಾಗ ಮತ್ತೊಂದು ಯಾವುದೋ ಪ್ರಸಂಗದಲ್ಲಿ ನಾವು ಕೊಂದೆ ಅಂತ ಹೇಳ್ತಿರ್ತೇವೆ, ನಮ್ಮ ಪರಾಕ್ರಮ ನಾವು ಹೇಳ್ಕೊತಿರ್ತೇವೆ. ಆದರೆ ಕೊಲ್ಲಿಕ್ಕೆ ನಾವೆಷ್ಟು ಸ್ವತಂತ್ರರು? ಯಾರಿಗಾದರೂ ಏನಾದರೂ ಮಾಡ್ಲಿಕ್ಕೆ ನಾವು ಸ್ವತಂತ್ರರೆಷ್ಟು? ನಾವು ಅದಕ್ಕೆಲ್ಲದಕ್ಕೂ ಕೇವಲ ಉಪಕರಣ ಮಾತ್ರ. ನೋಡುವವರೊಬ್ಬ ಇರ್ತಾನೆ, ಎಲ್ಲೋ ಒಂದು ಕೆಲಸ ನಡೀತಿರ್ತದೆ, ಅದನ್ನು ಮಾಡುವವನೊಬ್ಬ, ಆದರೆ ಅದು ನೋಡುವವರು ಮತ್ತೊಬ್ಬ ಮೂರನೇವನು ಇರ್ತಾನೆ. ಆ ಮೂರನೇವನು ಕೂಡ ಇದನ್ನೆಲ್ಲ ಗಮನಿಸಿ ಇದು ಯಾರೋ ಸತ್ತು ಹೋದ, ಇನ್ನು ಮತ್ತೆ ಹುಟ್ಟಲಿಕ್ಕಿಲ್ಲ, ಇವರು ಯಾರೋ ಕೊಂದು ಬಿಟ್ಟ ಅಂತ ಹೀಗೆಲ್ಲ ಭಾವಿಸಿದ್ರೆ ಅದೆಲ್ಲನೂ ತಪ್ಪೇ. ನಾವು ಕೇವಲ ಇದಕ್ಕೆಲ್ಲದಕ್ಕೂ ಉಪಕರಣ ಮಾತ್ರರು, ನಿಮಿತ್ತ ಮಾತ್ರರು. ನಮ್ಮಿಂದ ಸ್ವತಂತ್ರವಾಗಿದೇನು ಘಟಿಸುವುದಿಲ್ಲ ಯಾವತ್ತು ಅಂತ ತಿಳ್ಕೊಳ್ಬೇಕು. ಹಾಗೆ ಅಂತೇಳಿ ಬೇಕಾಬಿಟ್ಟಿಯಾಗಿ ನಮ್ಮ ತೀರಾ ಪ್ರಾಥಮಿಕ ಅವಶ್ಯಕತೆಗಳು, ಆ ಅವಶ್ಯಕತೆಗಳನ್ನು ಮೀರಿ ಇನ್ನೊಬ್ಬರಿಗೆ ಹಿಂಸೆ ಕೊಡುವುದಾದ್ರೆ ಮನುಷ್ಯ, ಅಂಥ ಹಿಂಸೆಯಿಂದ ಅವನು ತಾನೂ ಸುಖಿಯಾಗೋದಿಲ್ಲ, ಸಮಾಜಕ್ಕೂ ಅವನು ಸುಖ ಕೊಡ್ಲಿಕ್ಕೆ ಸಮರ್ಥ ಆಗೋದಿಲ್ಲ. ಅಂಥ ಹಿಂಸೆಯಿಂದ ಪಾಪ ಬರ್ತದೆ. ಭಗವಂತ ಅದನ್ನು ಗಮನಿಸ್ತಾನೆ. ನಮ್ಮೆಲ್ಲರನ್ನು ನಿಯಂತ್ರಿಸುವಂತಹ ಒಂದು ಪರಾಶಕ್ತಿ ಏನಿದೆ ಅದೆಲ್ಲವನ್ನು ಗಮನಿಸ್ತಿರ್ತದೆ. ಇವನೆಂದೂ ಹುಟ್ಟೋದಿಲ್ಲ, ನಜಾಯತೆ ಮ್ರಿಯತೇವಾ ಕದಾಚಿತ್, ಹುಟ್ಟೋದಿಲ್ಲ, ಇವನು ಸಾಯೋದಿಲ್ಲ, ಹಿಂದೆ ಇರಲಿಲ್ಲ ಅಂತಿಲ್ಲ. ಈ ಭಗವಂತ ಮತ್ತು ಈ ಜೀವ ಇಬ್ಬರೂ ಕೂಡ ಹುಟ್ಟಿಲ್ಲದವರು, ಶಾಶ್ವತರು. ಶರೀರ ಸತ್ತಾಗ ಅವರೆಂದೂ ಕೂಡ ಸಾಯೋದಿಲ್ಲ. ಈಗ ಈ ತತ್ವಜ್ಞಾನವನ್ನೆಲ್ಲ ಯಾರು ಪಡ್ಕೊಂಡಿದ್ದಾರೆ ಅವನು ಯಾರನ್ನಾದರೂ ಕೊಲ್ಲುತ್ತೇನೆ ಅಂತ ಆಲೋಚನೆ ಮಾಡುವುದು ಹೇಗೆ? ನಾನು ಕೊಲ್ತೇನೆ ಅನ್ನುವಂಥ ಅಹಂಕಾರ ಅವನಿಗೆ ಬರೋದು ಹೇಗೆ? ಅಹಂಕಾರ ಬರೋದು ಎಲ್ಲಿವರೆಗೆ? ಮನುಷ್ಯನಿಗೆ ಅಜ್ಞಾನ ಇರುವ ತನಕನೂ ಅಹಂಕಾರ. ಅಜ್ಞಾನವೇ ಹೋದ ಮೇಲೆ ಅಹಂಕಾರ ಎಲ್ಲಿದು? ಕೊಲ್ಲುವುದು ಯಾರು? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ. ಜಗತ್ತಿನಲ್ಲಿ ನಾವೇ ಸಾವಿಗೊಳಗಾಗ್ತೇವೆ, ನಮ್ಮ ಸುತ್ತಮುತ್ತಲು ಸಾವಿಗಳಿಗೆ ನಾವು ಸಾಕ್ಷಿ ಆಗ್ತೇವೆ. ಅದನ್ನೆಲ್ಲ ಯಾವ ತಟಸ್ಥ ಮನೋಭಾವದಿಂದ ನೋಡಬೇಕು ಜೀವ ನಾವೆಲ್ಲರೂ ಅಂತ ತುಂಬ ಅದ್ಭುತವಾದ ಶ್ಲೋಕ ಇದು. ನಾವು ಈ ಜಗತ್ತಿಗೆ ಹುಟ್ಟಿ ಬಂದದ್ದರಿಂದ ನಾವೆಲ್ಲರೂ ಕೂಡ ಇಲ್ಲಿಯವರೆಗೆ ಅದೆಷ್ಟೋ ಬಟ್ಟೆಗಳನ್ನು ಉಟ್ಟು ಅವು ಜೀರ್ಣ ಆದಾಗ, ಬಟ್ಟೆಗಳು ಹಳದಾದಾಗ ಅದನ್ನೆಲ್ಲ ಬಿಸಾಕಿ ಹೊಸ ಬಟ್ಟೆಗಳನ್ನು ತರ್ತೇವೆ. ಕೆಲವು ಬಾರಿ ಆ ಬಟ್ಟೆಯನ್ನು ಜೀರ್ಣ ಆಗಿರ್ಲಿಕ್ಕಿಲ್ಲ, ಹರಿದಿರ್ಲಿಕ್ಕಿಲ್ಲ, ಆದರೂ ಹಬ್ಬ ಹರಿದಿನಗಳಿಗೆ ಹೊಸ ಬಟ್ಟೆ ಬೇಕು ಅಂತ ತರ್ತೇವೆ. ಈ ಹರಿದು ಹೋದಂಥ ಹಳೆಯದಾದಂಥ ಬಣ್ಣಗೆಟ್ಟಂಥ ಬಟ್ಟೆಗಳನ್ನು ಬಿಸಾಕಿ ಹೊಸ ಬಟ್ಟೆ ತಗೊಳ್ತೀವಲ್ಲ, ಆವಾಗ ನಾವೇನಾದ್ರು ದುಃಖ ಪಡ್ತೇವೇನೋ? ಏನೂ ದುಃಖ ಪಡೋದಿಲ್ಲ. ಹಾಗಿರುವಾಗ ಹಳೆಯದಾದ ಶರೀರ ಇದನ್ನು ಬಿಟ್ಟು ನಾವು ಮುಂದೆ ಹೊರಟಾಗ, ನಮ್ಮವರು ಯಾರಾದರೂ ಮರಣವನ್ನು ಎದುರಿಸುವಂಥ ಪ್ರಸಂಗ ಬಂದಾಗ ನಾವ್ಯಾಕೆ ದುಃಖ ಪಡಬೇಕು ಅಂತ ಕೇಳ್ತಾನೆ ಕೃಷ್ಣ. ಈ ಮನೋಭಾವವನ್ನು ನಾವು ಅಳವಡಿಸ್ಕೊಳ್ಬೇಕು. ಆದರೆ ಇಲ್ಲೊಂದು ಗಮನಿಸಬೇಕಾದ ಒಂದು ಸೂಕ್ಷ್ಮ ಇದೆ. ನಾವ್ಯಾರೂ ಕೂಡ ಸ್ವಲ್ಪ ವಯಸ್ಸಾದವರು, ಮಾನಸಿಕವಾಗಿ ಪ್ರೌಢತೆಯನ್ನು ಪಡೆದಂಥವರು,
ಒಂದು ಹಳೆ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಪಡ್ಕೊಳ್ಬೇಕು ಅಂತ ಹೋದಾಗ ದುಃಖ ಪಡೋದಿಲ್ಲ. ಹೊಸ ಬಟ್ಟೆ ಬರ್ತದೆ ಅಂತ ಸಂತೋಷ ಪಡ್ತೇವೆ. ಇದೆಲ್ಲ ಆದರೆ ನಮಗಿದೊಂದು ಅನುಭವ ಇದೆ. ತೀರಾ ಸಣ್ಣ ಸಣ್ಣ ಮಕ್ಕಳು ನಾವೇ ಆಗಿದ್ದಾಗ ಅಥವಾ ನಮ್ಮ ಸಣ್ಣ ಸಣ್ಣ ಮಕ್ಕಳು ಆ ಹಳೆ ಬಟ್ಟೆ ಬಿಡೋ ಬೇರೆ ಬಟ್ಟೆ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಒಪ್ಪೋದೇ ಇಲ್ಲ ಒಮ್ಮೊಮ್ಮೆ. ಯಾಕೆ? ಅದು ಯಾವುದೋ ಒಂದು ಬಣ್ಣದ ಬಗ್ಗೆ, ಅದು ಯಾವುದೋ ಒಂದು ಡಿಸೈನಿನ ಬಗ್ಗೆ ಅವುಗಳಿಗೆ ಮೋಹ. ಆ ಬಟ್ಟೆನ ಹಳೇದಾಗಿದೆ ಬಿಡು ಅಂತ ಹೇಳಿದ್ರು ಬಿಡೋದಿಲ್ಲ, ಹರಿದೋಗಿದೆ ಬಿಡು ಅಂದ್ರೆ ಬಿಡೋದಿಲ್ಲ. ಅದು ನೀನು ಬೆಳೆದು ದೊಡ್ಡವನಾಗಿದ್ದಿ, ನಿನಗೆ ಆ ಬಟ್ಟೆನ ಈಗ ಹಾಕೊಳ್ಳಿಕ್ಕೆ ಬರೋದಿಲ್ಲ ಬಿಡು ಅಂದ್ರು ಅವಳಿಗೆ ಅರ್ಥವೇ ಆಗೋದಿಲ್ಲ. ಅದು ಅಂತ ಬಟ್ಟೆಯನ್ನ ಹಾಕೊಳ್ಳಿಕ್ಕೆ ಬರೋದಿಲ್ಲ, ಅದರಿಂದ ಮಾನ ಮುಚ್ಚೋದಿಲ್ಲ, ಮಳೆ ಚಳಿ ಬಿಸಿಲಿನಿಂದ ರಕ್ಷಣೆ ಸಿಗೋದಿಲ್ಲ, ಹಾಕೊಂಡೆ ಚಂದನೂ ಕಾಣಿಸೋದಿಲ್ಲ. ಅಂತ ಬಟ್ಟೆ ಬಗ್ಗೆ ಅವಳಿಗೆ ಮೋಹ ಇಟ್ಕೋಬಾರ್ದು ಅಂತ ಗೊತ್ತಿಲ್ಲ ಆ ಮಕ್ಕಳಿಗೆ. ಯಾಕೆಂದ್ರೆ ಅಜ್ಞಾನದ ಅವಸ್ಥೆಯಲ್ಲಿವೆ. ಹಾಗೆ ನಮ್ಮ ಶರೀರ, ಭಗವಂತ ನಮ್ಮ ತಂದೆ, ನಮ್ಮ ತಾಯಿ ಯಾವಾಗ ಯಾವ ಡಿಸೈನಿನ ಯಾವ ಬಣ್ಣದ ಎಂಥ ಬಟ್ಟೆಯನ್ನು ಹಾಕಬೇಕು ಅಂತ ಅವನಿಗೆ ಗೊತ್ತಿದೆ. ಆ ಬಟ್ಟೆಯಂತೆ ನಮ್ಮ ಶರೀರ. ಆದರೆ ಆ ಮಕ್ಕಳು ಹಳೆ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ತೊಡಲಿಕ್ಕೆ ಹೇಗೆ ತಕರಾರು ಮಾಡ್ತಾವ, ಹಾಗೆ ನಾವು ಕೂಡ ಈ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಪಡ್ಕೊಳ್ಳೋದ್ರಲ್ಲಿ ಬಹಳ ತಕರಾರು ಮಾಡ್ತಿದ್ದೀವಿ. ಮಕ್ಕಳಂತೆ ರೊಚ್ಚಿಗೆ ಬಿದ್ದಿದ್ದೀವಿ. ಆವಾಗ ತಿಳ್ಕೊಳ್ಬೇಕು, ಹೌದು ಈ ಹಳೆ ಶರೀರದಿಂದ ಆಗಬೇಕಾದ್ದೇನಿದೆ, ಇದು ಬಣ್ಣಗೆಟ್ಟಿದೆ, ಇದರಿಂದ ಈಗ ಸಾಧನೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಯಾವುದೇ ರೀತಿಯಾದ ಅನುಕೂಲ ಸೌಂದರ್ಯ ಶಕ್ತಿ ಏನೂ ಇಲ್ಲ ಇದಕ್ಕೆ, ಇದನ್ನು ಬಿಟ್ಟು ಹೋಗಬೇಕಾದ ಪ್ರಸಂಗ ಬಂದಿದೆ. ನಮಗೆ ಯಾವ ರೀತಿಯಾದ ಬಟ್ಟೆಯನ್ನು ತೋರಿಸಬೇಕು ಅಂತ ಅವನು ತೀರ್ಮಾನ ಮಾಡ್ತಾನೆ. ಹಾಗಿರುವಾಗ ಅವನ ಮರ್ಜಿಗೆ, ಅವನ ಸುಪರ್ದಿಗೆ ಅದನ್ನು ಬಿಟ್ಟು ನೀನು ಯಾವಾಗ ಏನು ಮಾಡಿಸ್ತೀವೋ ಮಾಡಿಸು ಅಂತ ನಾವು ಚಿಕ್ಕ ಮಕ್ಕಳಂತೆ ಹಠ ಬಿಟ್ಟು ಆ ಬದಲಾವಣೆಗಳಿಗೆ ನಮ್ಮನ್ನು ನಾವು ಒಡ್ಕೋಬೇಕು. ನಾವು ಚಿಕ್ಕ ಮಕ್ಕಳಂತೆ ವರ್ತಿಸಿದ್ರೆ ಭಗವಂತನ ದೃಷ್ಟಿಯಲ್ಲಿ ನಾವು ಹೇಗೆ ಹಾಸ್ಯಾಸ್ಪದರಾಗ್ತೇವೆ ಅಂತ ಅನ್ನೋದನ್ನು ಗಮನಿಸಬೇಕು. ಮಕ್ಕಳು ನಮ್ಮ ದೃಷ್ಟಿಯಲ್ಲಿ ಹಾಸ್ಯಾಸ್ಪದರಾಗಿರ್ತಾರೆ. ಇವುಗಳಿಗೆ ಮಕ್ಕಳಿಗೆ ಬುದ್ಧಿಯೇ ಇಲ್ಲ, ಯಾವಾಗ ಬರ್ತದೋ ಇವುಗಳಿಗೆ ಬುದ್ಧಿ ಅಂತೆಲ್ಲ ನಾವು ಅಂದ್ಕೋತಿರ್ತೇವೆ. ಇವರಿಗೆ ಯಾವಾಗ ಬುದ್ಧಿ ಬರ್ತದೋ, ಇಷ್ಟು ವಯಸ್ಸಾಯಿತು ನನ್ನ ಮಕ್ಕಳಿಗೆ ಅಂತ ಭಗವಂತ ಅಂತಿರ್ತಾನೆ. ಆದ್ರಿಂದ ನಾವೇ ಶರೀರವನ್ನು ಬಿಟ್ಟು ಹೋಗೋ ಪ್ರಸಂಗ ಬಂದಾಗ, ಇನ್ನೊಬ್ಬರು ಶರೀರ ಬಿಟ್ಟು ಹೋಗೋ ಪ್ರಸಂಗ, ನಮ್ಮವರು ಶರೀರವನ್ನು ಬಿಟ್ಟು ಹೋಗೋ ಪ್ರಸಂಗ ಬಂದಾಗ ಇದನ್ನು ಹಳೆ ಬಟ್ಟೆ ಬಿಟ್ಟು ಹೋಗುವಂತ ಪ್ರಸಂಗ ಅಷ್ಟೇ. ಏನೇನೋ ಆಗಿ ಕೆಲವು ಬಾರಿ ತೀರಾ ಹೊಸ ಬಟ್ಟೆ, ಇವತ್ತೇ ಓಪನ್ ಮಾಡಿದ ಬಟ್ಟೆ, ಇವತ್ತೇ ಅಂಗಡಿಯಿಂದ ಕೊಂಡು ತಂದ ಬಟ್ಟೆ, ಏನೋ ಮುಳ್ಳು ಮತ್ತೊಂದೇನೋ ತಂತಿ ಹರಿದು ಹೋಗ್ತದೆ. ಹೊಸದು ಅಂತ ಹೇಳಿ ಅದನ್ನ ಹಾಗೆ ಮೋಹದಿಂದ ಇಟ್ಕೊಳ್ಳಿಕ್ಕೆ ಬರ್ತದೇನೋ, ಬಿಟ್ಟೇ ಹೋಗ್ಬೇಕಲ್ಲ. ಇಂಥ ಒಂದು ಅನುಸಂಧಾನ ನಾವು ಬೆಳೆಸ್ಕೋಬೇಕು. ಭಗವಂತನ ದೃಷ್ಟಿಯಲ್ಲಿ ನಾವು ಹಾಸ್ಯಾಸ್ಪದರಾಗಬಾರದು. ಈ ಜೀವಾತ್ಮ ಪರಮಾತ್ಮ ಇವರನ್ನ ಯಾವ ಶಸ್ತ್ರವೂ ಕತ್ತರಿಸಲಾರದು. ಶಸ್ತ್ರ ಕತ್ತರಿಸ್ತದೆ ಹೊರಗಿನ ದೇಹವನ್ನು, ಅಗ್ನಿ ಸುಟ್ಟಾಕ್ತದೆ, ಸ್ಮಶಾನದಲ್ಲಿ ಸುಟ್ಟಾಕ್ತದೆ. ಅಥವಾ ಆ ಶರೀರವನ್ನು ನಾವು ಭೂಮಿಯಲ್ಲಿ ಹೂತರೆ ಆ ಶರೀರ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ, ಪಂಚಮಹಾಭೂತಗಳಲ್ಲಿ ಸೇರಿ ಹೋಗ್ತದೆ. ನೀರು ಈ ಶರೀರ ಒದ್ದೆ ಮಾಡ್ತದೆ ಶರೀರವನ್ನ, ಗಾಳಿ ಈ ಶರೀರವನ್ನ ಒಣಗಿಸ್ತದೆ. ಆದರೆ ಆತ್ಮವನ್ನು ಒಣಗಿಸ್ಲಿಕ್ಕೆ ಗಾಳಿಗೂ ಸಾಧ್ಯ ಇಲ್ಲ, ಆತ್ಮವನ್ನು ಒದ್ದೆ ಮಾಡಲಿಕ್ಕೆ ನೀರಿಗೂ ಸಾಧ್ಯ ಇಲ್ಲ. ಬೆಂಕಿ ಆತ್ಮವನ್ನು ಸುಡಲಾರದು, ಶಸ್ತ್ರ ಯಾವುದೇ ಆತ್ಮನನ್ನು ಕತ್ತರಿಸಲಾರದು, ಭಗವಂತನನ್ನೂ ಕತ್ತರಿಸಲಾರದು. ಇವನು ಅಚ್ಛೇದ್ಯ, ಕತ್ತರಿಸಲಿಕ್ಕೆ ಸಾಧ್ಯ ಇಲ್ಲ, ಅದಾಹ್ಯ, ನಿತ್ಯ, ಸರ್ವಗತ, ಅಚಲೋಯಂ ಸನಾತನಃ. ಇದನ್ನ ಕೆಲವು ಕಡೆ ಜೀವಾತ್ಮನ ಕುರಿತು ಹೇಳ್ತಾರೆ, ಕೆಲವು ಕಡೆ ಪರಮಾತ್ಮನ ಕುರಿತು ಹೇಳ್ತಾರೆ. ಎಲ್ಲೆಲ್ಲಿ ಆ ಮಾತುಗಳು ಜೀವಾತ್ಮನಿಗೂ ಸಂಬಂಧಪಡ್ತಾವೋ ಅಲ್ಲಿ ಜೀವಾತ್ಮನಿಗೆ ಅದನ್ನು ಅನ್ವಯಿಸ್ಕೋಬೇಕು. ಎಲ್ಲಿ ಪರಮಾತ್ಮನಿಗೆ ಸಂಬಂಧಪಡ್ತಾವೋ ಅದು ಪರಮಾತ್ಮನ ಗುಣಗಾನ ಅಂತ ತಿಳ್ಕೋಬೇಕು. ಆ ಭಗವಂತ ಸರ್ವಗತ, ಎಲ್ಲಾ ಕಡೆ ಇದ್ದಾನೆ. ಜೀವ ಎಲ್ಲಾ ಕಡೆ ಇಲ್ಲ, ಭಗವಂತ ಎಲ್ಲಾ ಕಡೆ ಇದ್ದಾನೆ. ಆದರೂ ಆ ಭಗವಂತ ಸ್ಥಾನ, ಅವನಲ್ಲಿ ಏನಾದರೂ ವಿಕಾರ ಇದೆಯೇನು? ನಮ್ಮಂತೆ ಚಿಕ್ಕ ಮಕ್ಕಳ ಶರೀರ, ದೊಡ್ಡ ಶರೀರ, ಮತ್ತು ಆಮೇಲೆ ಮುದುಕ ಶರೀರ ಸತ್ತು ಹೋಗೋದು, ಇಂಥ ಯಾವ ಬದಲಾವಣೆಗಳು ಭಗವಂತನಿಗಿಲ್ಲ, ನಮಗಿವೆ. ಅವನು ಸನಾತನ. ನಮ್ಮ ಸುತ್ತಮುತ್ತಲು ಎಲ್ಲಾ ಕಡೆ ಇದ್ದಾನೆ, ಆದರೆ ನಮಗೆ ಕಾಣಿಸ್ತಿದೇನು? ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಇಲ್ಲಿದ್ದಾನೆ, ನಾಯಿ ರೂಪದಲ್ಲಿ, ಹಂದಿ ರೂಪದಲ್ಲಿದ್ದಾನೆ, ನಮಗೆ ಕಾಣಿಸ್ತಿಲ್ಲ. ಅವ್ಯಕ್ತ, ಅಚಿಂತ್ಯ. ನಮ್ಮ ಮನಸ್ಸು ಅವನನ್ನು ಪೂರ್ಣವಾಗಿ ಮುಟ್ಟುತ್ತದೇನು? ಅವನಿಗೇನಾದರೂ ರೋಗ ಮೊದಲಾದದ್ದು ದೈಹಿಕ ವಿಕಾರ, ಮಾನಸಿಕ ವಿಕಾರ ಆಗ್ತದೇನು? ಏನೂ ಇಲ್ಲ. ಆ ಪರಮಾತ್ಮನ ಪ್ರತಿಬಿಂಬ ಈ ಜೀವ ಅಂತ ತಿಳ್ಕೊ. ಅದರಿಂದ ಶೋಕ ಪಡಬೇಡ ಅಂತ ಕೃಷ್ಣ ಅವನಿಗೆ ಸಮಾಧಾನ ಹೇಳ್ತಾ ಇದ್ದಾನೆ. ಈ ಒಂದು ದೇಹವನ್ನು ಕಳ್ಕೋತಾನೆ, ಮತ್ತೆ ಹುಟ್ಟುತ್ತಾ ಇರ್ತಾನೆ, ಮತ್ತೆ ಸಾಯ್ತಾನೆ. ಯಾವುದಕ್ಕೂ ದುಃಖ ಪಡಬೇಡ.
ಯಾಕೆಂದ್ರೆ ಜಾತಸ್ಯ ಹಿ ಧ್ರುವ ಮೃತ್ಯು, ಇದು ಒಂದು ಪ್ರಸಿದ್ಧವಾದ ಶ್ಲೋಕ. ಹುಟ್ಟಿದವನು ಒಂದಲ್ಲ ಒಂದು ದಿವಸ ಸಾಯಲೇಬೇಕು, ಸತ್ತವನು ಮತ್ತೆ ಹುಟ್ಟಲೇಬೇಕು. ಇದು ಈ ಜಗತ್ತಿನ ನಿಯಮ, ಅಪರಿಹಾರ್ಯ. ಇದು ಯಾವುದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ವೋ, ಅದಕ್ಕಾಗಿ ಗೋಳಾಡಿ ಏನು ಉಪಯೋಗ. ಮತ್ತೊಮ್ಮೆ ಶೋಚಿತು ಮರ್ಹಸಿ. ನಾವೀಗ ಎಂದೂ ಮತ್ತೆ ಸಾಯದಂತೆ, ಮತ್ತೆ ಎಂದೂ ಹುಟ್ಟದಂತೆ ಈ ಶರೀರದ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗಬೇಕಾಗಿದೆ. ಅದಕ್ಕಾಗಿ ತತ್ವಜ್ಞಾನಕ್ಕಾಗಿ ಮನುಷ್ಯ ಪ್ರಯತ್ನ ಪಡಬೇಕು. ಎಲ್ಲ ನಮ್ದೆಲ್ಲ ಈ ಶರೀರ, ಮನೆ, ಮಠ ಇವೆಲ್ಲ ಬಂದಿವೆ. ಎಲ್ಲಿಂದ ಬಂದಿವೆ? ಪ್ರಕೃತಿಯಿಂದ ಇವೆಲ್ಲ ಹುಟ್ಟಿದವು. ಇವತ್ತು ಹುಟ್ಟಿದವು ಮತ್ತೆ ಹೋಗಿ ಪ್ರಕೃತಿಗೆ ಸೇರ್ತವೆ. ಯಾವಾಗ ಹುಟ್ಟಿತ್ತು, ಎಲ್ಲಿಂದ ಹುಟ್ಟಿತು ಅಂತ ಮೂಲ ಹುಡುಕ್ಲಿಕ್ಕೆ ಹೋದ್ರೆ ಇದರದ್ದು ಇಟ್ಟಿಗೆ, ಕಲ್ಲು, ಕಬ್ಬಿಣ ಇವೆಲ್ಲ ಕಾಣಿಸ್ತವೆ. ಮೂಲ ಪ್ರಕೃತಿ ನಮ್ಗೆ ಏನಾದ್ರು ಕಾಣಿಸ್ತದೇನು? ಕಾಣಿಸೋದಿಲ್ಲ. ಅದಕ್ಕೆ ಅದನ್ನು ಅವ್ಯಕ್ತ ಅಂತಾರೆ. ಮತ್ತೆ ಈಗದು ಇರುವಾಗ ಕಾಣಿಸ್ತದೆ, ಮಧ್ಯ ಈಗಿನ ಹಂತ, ನಡುವಿನ ಸ್ಟೇಜ್ ಕಾಣಿಸ್ತದೆ. ಮೊದಲನೇ ಸ್ಟೇಜ್ ಕಾಣಿಸೋದಿಲ್ಲ. ಕೊನೆಯ ಸ್ಟೇಜು ಒಂದೀಗ ಯಾವುದೋ ಬಟ್ಟೆಯನ್ನು ಸುಟ್ಟು ಹಾಕಿದ್ರು, ಬೂದಿ ಆಯಿತು. ಆ ಬೂದಿಯನ್ನು ತಗೊಂಡೋಗಿ ಮತ್ತೂ ಏನಾದ್ರು ಸುಟ್ರೆ, ಬೂದಿಯನ್ನು ತಗೊಂಡೋಗಿ ನೀರಿನಲ್ಲಿ ಹಾಕಿದ್ರು, ಬೂದಿ ಏನಾಯ್ತು? ಕಾಣಿಸದೇ ಹೋಯ್ತು. ಅದು ಮುಂದೆ ಎಲ್ಲಿ ಹೋಯ್ತು ಅದು ಗೊತ್ತಾಗೋದಿಲ್ಲ. ನಮಗೆ ಕಾಣಿಸೋದಿಲ್ಲ. ಎಲ್ಲ ಹೋಗಿ ಅವ್ಯಕ್ತವನ್ನು ಸೇರ್ತದೆ, ಪ್ರಕೃತಿಯನ್ನು ಸೇರ್ತದೆ. ಅದರ ಅಂತ್ಯವೂ ನಮಗೆ ಕಾಣಿಸೋದಿಲ್ಲ, ಮಧ್ಯವೂ ಕಾಣಿಸೋದಿಲ್ಲ, ಆದಿಯೂ ಕಾಣಿಸೋದಿಲ್ಲ, ಮಧ್ಯ ಒಂದು ಸ್ವಲ್ಪ ಸ್ವಲ್ಪ ಕಾಣಿಸ್ತದೆ. ನಮ್ಮ ಬಟ್ಟೆ, ನಮ್ಮ ಶರೀರ, ಮನೆ, ಮಠ ಇವೆಲ್ಲ ಈಗಿರೋ ನಮ್ಗೆ ಕಾಣಿಸುವ ಹಂತ. ಇದೆಲ್ಲ ಮಧ್ಯ. ಅದರ್ಶನಾದಾಪತಿತಂ ಪುನಶ್ಚ ಅದರ್ಶನಂ ಗತಂ ಅಂತ ಮಹಾಭಾರತ ಅದನ್ನ ಶಾಂತಿ ಪರ್ವ ಮೊದಲಾದ ಕಡೆ ವರ್ಣನೆ ಮಾಡಿದ್ರು. ಅದರ್ಶನಾದಾಪತಿತಂ ಬಂತೆಲ್ಲಿಂದ ಅಂದ್ರೆ ಎಲ್ಲಿಯೋ ನಮಗೆ ಕಾಣದೇ ಇರುವ ಮೂಲದಿಂದ ಇದು ಬಂತು. ಕಾಣದೇ ಇರುವ ಮೂಲಕ್ಕೆ ಹೋಯ್ತು. ನಡುವೆ ಮಾತ್ರ ನಮಗೆ ಸ್ವಲ್ಪ ದಿವಸ ಕಾಣಿಸ್ತಿತ್ತು. ನಮಗೆ ಕಾಣಿಸಿದ್ದು ಎಷ್ಟು ದಿವಸ? ನಮ್ಮ ಕಣ್ಣಿಗೆ ಇದು ನೋಡುವ ಶಕ್ತಿ ಎಷ್ಟಿದೆ? ನಾವು ಬದುಕುವವರೇ 60-70 ವರ್ಷ. ಆ 60-70 ವರ್ಷದಲ್ಲಿ ಸಣ್ಣವರಿದ್ದಾಗ ಕಾಣಿಸಿದ್ರು ಅದೇನಂತ ಗೊತ್ತಾಗೋದಿಲ್ಲ. ಚಿಕ್ಕ ಮಕ್ಕಳಿದ್ದಾಗ ಅಷ್ಟು ಅಜ್ಞಾನ ನಮಗೆ. ದೊಡ್ಡವರಾದ್ಮೇಲೆ ಮತ್ತೂ ಅಜ್ಞಾನ. ಅದು ವಯಸ್ಸಾದಂತೆ ಆವಾಗ ಮತ್ತೊಂದು ರೀತಿಯ ಜ್ಞಾನ. ಮಹಾಭಾರತದ ಸೌಪ್ತಿಕ ಪರ್ವ ಅದನ್ನು ಹೇಳ್ತದೆ. ಅನ್ಯಯ ಯೌವನೇ ಮತ್ಯ ಬುದ್ಧ್ಯಾ ಭವತಿ ಮೋಹಿತಃ ಮಧ್ಯೇನ್ಯಯ ಜರಾಯಾಂತು ಸೋನ್ಯಾಂ ರೋಚಯತೆ ಮತಿಂ ಅಂತ. ಮನುಷ್ಯನಿಗೆ ಯಾವಾಗಲೂ ಅಜ್ಞಾನನೇ. ಈ ಯೌವನ ಕಾಲದಲ್ಲಿ ಒಂದು ಭ್ರಮೆ, ಅದರಿಂದ ಭ್ರಮೆಗೊಳಗಾಗ್ತಾನೆ. ಮತ್ತು ಮಧ್ಯ ವಯಸ್ಸು ಬಂದರೆ ಆವಾಗ ಒಂದು ಭ್ರಮೆ, ಅಂತ್ಯಕಾಲ ಬಂದರೆ ಆವಾಗ ಒಂದು ಭ್ರಮೆ. ಹೇಗೆ ಅಂದರೆ ಬಾಲಸ್ತಾವತ್ ಕ್ರೀಡಾಸಕ್ತ, ಮಕ್ಕಳು ಆಟದಲ್ಲಿ ಆಸಕ್ತರಾಗಿರ್ತಾರೆ. ತರುಣಸ್ತಾವತ್ ತರುಣೀಸಕ್ತ ಭೋಗಾಸಕ್ತ, ಯೌವನ ಬಂದರೆ ಸುಖ ಭೋಗ ಅದರಲ್ಲಿ ಆಸಕ್ತಿ ಇರ್ತದೆ. ವೃದ್ಧಸ್ತಾವತ್ ಚಿಂತಾಸಕ್ತ, ವಯಸ್ಸಾದರೆ ಚಿಂತೆಯಲ್ಲಿ ಮಗ್ನರಾಗಿಬಿಡ್ತಾನೆ. ನಾಳೆ ಏನು ಗತಿ, ಮಕ್ಕಳು ಮೊಮ್ಮಕ್ಕಳು ಚಿಂತೆ, ತನ್ನ ಹತ್ರ ಏನು ಗತಿ, ವ್ಯರ್ಥವಾದ ಚಿಂತೆಗಳು. ಪರೇ ಬ್ರಹ್ಮಣಿ ಕೋಪಿನ ಸಕ್ತ, ಪರಬ್ರಹ್ಮನೊಳಗೆ ಯಾರು ಆಸಕ್ತಿ ಪಡ್ತಾರೆ? ಎಲ್ಲರಿಗೂ ಆಟಕ್ಕೆ ಆಸಕ್ತಿ, ಭೋಗಕ್ಕೆ ಆಸಕ್ತಿ, ಚಿಂತೆಯಲ್ಲಿ ಆಸಕ್ತಿ ಅಂತ ದೊಡ್ಡವರು ನಮ್ಮನ್ನ ಶಂಕರಾಚಾರ್ಯ ಮೊದಲಾದವರು ಹಾಸ್ಯ ಮಾಡ್ತಾರೆ ನಮ್ಮನ್ನು. ಅಂತ ಹಾಸ್ಯಕ್ಕೆ ನಾವು ಈಡಾಗಬಾರ್ದು. ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಸ್ವಲ್ಪ ವಿವೇಕ ಇರುವುದು ಅಂತನೂ ಯಾವುದೋ ಮಧ್ಯ ವಯಸ್ಸಿನಲ್ಲಿ. ಅಂತ್ಯ ವಯಸ್ಸಿನಲ್ಲಿ ಕಣ್ಣೇ ಕಾಣಿಸೋದಿಲ್ಲ, ಬುದ್ಧಿ ಮಂದಾಗಿರ್ತದೆ, ಬುದ್ಧಿ ಆಲೋಚನೆ ಮಾಡ್ಲಿಕ್ಕೆ ಸಮರ್ಥ ಇಲ್ಲ, ಏನನ್ನೂ ಎದುರಿಸ್ಲಿಕ್ಕೆ ಭಯ ಆಗ್ತಿರ್ತದೆ. ಚಿಕ್ಕ ಮಕ್ಕಳಿದ್ದಾಗಂತೂ ಪೂರಾ ಅಜ್ಞಾನವೇ ಇರ್ತದೆ. ಇಂಥ ಭ್ರಮೆಗಳಿಗೆ ಮನುಷ್ಯ ಈಡಾಗ್ತಾನೇ ಇರ್ತಾನೆ. ಆದ್ರಿಂದ ಈ ಒಟ್ಟಾರೆ ಜಗತ್ತೇನಿದೆ, ನಮ್ಮ ಸುತ್ತಮುತ್ತಿರುವಂಥ ಜಗತ್ತು, ನಮ್ಮ ಶರೀರ, ನಿಮ್ಮ ಶರೀರ, ಗಂಡ ಹೆಂಡತಿ, ಮನೆ, ಮಕ್ಕಳು, ಮಠ, ಸಂಪತ್ತು, ಇದೆಲ್ಲವೂ ಭೌತವಾದದ್ದೇನಿದೆ. ನಮಗೇನೂ ಕಾಣದೇ ಇರುವ ಒಂದು ಪ್ರಕೃತಿಯಿಂದ ಪರಮಪುರುಷನಿಂದ ಇದು ಬಂತು. ಈಗ ಒಂದು ಸ್ವಲ್ಪ ದಿವಸ ಕಾಣಿಸ್ತು. ಅದರಲ್ಲೂ ನಾವೇನು 60-70 ವರ್ಷ ಅಷ್ಟೇ ಬದುಕ್ತೀವಿ. ಹಿಂದಿನವರಂತೆ 1000 ವರ್ಷ 10,000 ವರ್ಷ ಬದುಕಿದವರು ಅಲ್ಲ ನಾವು. ಮತ್ತೆ ಯೌವನದಲ್ಲೂ ಕೂಡ ತೀರಾ ಸ್ಥೂಲ ದೃಷ್ಟಿಯಿಂದ ಸಂಚಾರ ಮಾಡ್ತಿರ್ತೇವೆ. ಪ್ರತಿಯೊಂದನ್ನು ಒಳಹೊಕ್ಕು ನೋಡಿ, ಇದ್ಯಾಕೆ, ಆತ್ಮ ಯಾವುದು, ದೇಹ ಯಾವುದು, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದ್ರ ಬಗ್ಗೆನೂ ನಮ್ಗೆ ಆಲೋಚನೆಯೇ ಇರೋದಿಲ್ಲ. ಇಂಥ ಅಜ್ಞಾನದ ಬದುಕನ್ನು ಮನುಷ್ಯ ಬದುಕ್ತಿರ್ತಾನೆ. ಆದ್ರಿಂದ ಎಲ್ಲವೂ ಪ್ರಕೃತಿಯಿಂದ ಪರಮಪುರುಷನಿಂದ ಬಂದಿದೆ. ಅದು ನಮಗೆ ಈಗ ಕಾಣಿಸ್ತಿಲ್ಲ. ಮತ್ತು ಇದು ಹೋಗಿ ಸೇರುವುದೆಲ್ಲವೂ ಪ್ರಕೃತಿ ಮತ್ತು ಪರಮಪುರುಷನನ್ನೇ ಅನ್ನುವಂಥ ಒಂದು ಎಚ್ಚರ ಇಟ್ಕೋ. ಆಗ ತತ್ರ ಕಾ ಪರಿದೇವನ, ಯಾತಕ್ಕಾಗಿ ದುಃಖ ಪಡ್ತಿ ಅಂತ ಕೃಷ್ಣ ಅರ್ಜುನನಿಗೆ ಸಮಾಧಾನ ಮಾಡ್ತಿದ್ದಾನೆ. ಅಲ್ಲಿಗೆ ಇವತ್ತಿನ ಭಾಗ ಮುಕ್ತಾಯ ಕಂಡಿದೆ.
ಮುಂದೆ ಕೃಷ್ಣ ಏನು ಅರ್ಜುನನಿಗೆ ಹೇಳ್ತಾನೆ ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ.